ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರಗಳು. ಸಹಗಾಯಿತ ಬಸಾಕಿಯನ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಫ್ರೆಂಡ್ಸ್, ನನಗೆ ಇವತ್ತಿನ ಒಂದು ವಿಡಿಯೋದಲ್ಲಿ ಬನದ ಹುಣ್ಣಿಮೆ ಅಥವಾ ಬನಶಂಕರಿ ಹುಣ್ಣಿಮೆ ಯಾವಾಗ ಸಂಪೂರ್ಣ ಒಂದು ಪೂಜಾ ವಿಧಾನ, ಹಾಗೆಯೇ ಈ ಈ ಒಂದು ಹುಣ್ಣಿಮೆಯಲ್ಲಿ ನಾವು ವಿಶೇಷವಾಗಿ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ಪೂಜೆ ಮಾಡುವಂಥದ್ದು, ಅದ್ರ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಬನ್ನಿ ತಿಳಿದುಕೊಳ್ಳೋಣಂತೆ. ಮೊದಲಿಗೆ ಈ ಹುಣ್ಣಿಮೆ ಯಾವಾಗ ಅಂತ ತಿಳಿಸ್ಕೊಡ್ಬಿಡ್ತೀನಿ. ಈ ಹುಣ್ಣಿಮೆಯು ನಮಗೆ ಬನದ ಹುಣ್ಣಿಮೆ ಅಥವಾ ಬನಶಂಕರಿ ಹುಣ್ಣಿಮೆ ಅಂತ ಕರಿತೇವೆ. ಪುಷ್ಯ ಮಾಸದಲ್ಲಿ ಬರುವಂಥದ್ದು. ಇದಕ್ಕೆ ನಾವು ಯಾಕೆ ಬನಶಂಕರಿ ಹುಣ್ಣಿಮೆ ಅಂತ ಕರಿತೇವೆ ಅನ್ನೋದಾದರೆ, ಬನಶಂಕರಿ ನವರಾತ್ರಿ ಸಹ ಇದೇ ಸಮಯದಲ್ಲೇ ಪ್ರಾರಂಭವಾಗ್ತದೆ. ಅಂದರೆ ಪುಷ್ಯ ಮಾಸದ ಶುಕ್ಲ ಪಕ್ಷದ ಅಷ್ಟಮಿ ದಿನದಂದು ಈ ನವರಾತ್ರಿಯು ಪ್ರಾರಂಭವಾಗಿದ್ದರೆ ಈ ಹುಣ್ಣಿಮೆಗೆ ಅದು ಮುಕ್ತಾಯವಾಗ್ತದೆ. ಈ ಥರ ನಾವು 9 ದಿನಗಳು ಸಹ ನಾವು ಈ ಬನಶಂಕರಿ ನವರಾತ್ರಿ ಅಂತ ಆಚರಣೆ ಮಾಡ್ತಾರೆ ಕೆಲವರು. ಸೊ ಆ ಕಾರಣಕ್ಕೆ ಈ ಹುಣ್ಣಿಮೆಗೆ ಬನಶಂಕರಿ ಹುಣ್ಣಿಮೆ ಅಂತ ಕರೀತಾರೆ. ಹಾಗೆಯೇ ತುಂಬ ವಿಶೇಷವಾದದ್ದು ಏನಪ್ಪ ಅಂತಂದರೆ, ಮಾಘ ಸ್ನಾನ ಸಹ ಪ್ರಾರಂಭವಾಗ್ತದೆ ಈ ಒಂದು ಹುಣ್ಣಿಮೆಯಿಂದ. ಸೊ ತುಂಬ ಒಂದು ವಿಶೇಷವಾದ ಒಂದು ಹುಣ್ಣಿಮೆ ಆಗಿರ್ತದೆ. ಈ ಹುಣ್ಣಿಮೆಯು ನಮಗೆ 2ನೇ ತಾರೀಕು ಶುಕ್ರವಾರ ಸಂಜೆ 6:54 ಪ್ರಾರಂಭವಾಗಿದ್ದು, 3ನೇ ತಾರೀಕು ಶನಿವಾರ ಮಧ್ಯಾಹ್ನ 3:33 ಮುಕ್ತಾಯಗೊಳ್ಳುತ್ತದೆ. ಸೊ ನಾವು ಸೂರ್ಯೋದಯದ ಒಂದು ತಿಥಿಯನ್ನು ಗಣನೆ ತೆಗೆದುಕೊಂಡು 3ನೇ ತಾರೀಕು ಶನಿವಾರ ಆಚರಣೆ ಮಾಡಬೇಕಾಗಿರುವಂಥದ್ದು. ಬನ್ನಿ ಪೂಜಾ ವಿಧಾನ ನೋಡೋಣಂತೆ. ಶನಿವಾರ ನಮಗೆ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ವಾರಸ ಆಗಿರೋದ್ರಿಂದ ನಿಮ್ಮ ದೇವರ ಮನೆಯಲ್ಲೇ ಈ ಪೂಜೆಯನ್ನು ಮಾಡಬೇಕಾಗಿರುವಂಥದ್ದು. ಪೀಠದ ಮೇಲೆ ನೀವು ಕೆಂಪು ವಸ್ತ್ರವನ್ನು ಹಾಸ್ಕೋಬಹುದು, ಇಲ್ಲಾಂದರೆ ರಂಗೋಲಿ, ಲಕ್ಷ್ಮೀ ಹೃದಯ ಕಮಲ ರಂಗೋಲಿ ಹಾಗೆ ಶಂಕುಚಕ್ರ ನಾಮ ರಂಗೋಲಿ ಸಹ ಹಾಕ್ಕೊಂಡು ನಂತರದಲ್ಲಿ ಲಕ್ಷ್ಮಿ ಹಾಗೆ ವೆಂಕಟೇಶ್ವರ ಸ್ವಾಮಿಯ ಫೋಟೋವನ್ನು ಇಟ್ಟಿದ್ದೇನೆ. ಮುಂದೆ ಅದ್ರ ಬಗ್ಗೆ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ ಏನು ಅಂತ. ಮೊದಲು ನಾವು ಕಳಶವನ್ನು ಸ್ಥಾಪನೆ ಮಾಡ್ಕೊಳ್ಳೋಣಂತೆ. ನಾವು ದಿನನಿತ್ಯ ಇರುವಂಥ ನಮ್ಮ ಮನೆ ದೇವರ ಕಳಶನೇ, ಬೇರೆ ಏನಿಲ್ಲ. ಒಂದು ಪ್ಲೇಟ್ ಮೇಲೆ ಅಕ್ಕಿಯನ್ನು ನೀವು ತೆಗೆದುಕೊಂಡು 2 ವಿಳೆದೆಲೆಯನ್ನು ಇಡಿ. ಅಕ್ಕಿ ನೀವು 5 ಹಿಡಿ ಅಕ್ಕಿಯನ್ನು ಹಾಕ್ಕೋಬಹುದು. ಅದ್ರ ಮೇಲೆ 2 ವಿಳೆದೆಲೆ ಇಟ್ಟು 5 ಕಡೆ ಬರುವ ಹಾಗೆ ಶ್ರೀಗಂಧ ಅರಿಶಿನ ಕುಂಕುಮವನ್ನು ಹಚ್ಚಿ, ಇಲ್ಲಾಂದರೆ ಶ್ರೀಮಂತ ಅಮ್ಮನವರ ಬೀಜಾಕ್ಷರ ಮಂತ್ರವನ್ನು ಬರೆದು ಅಕ್ಷತೆಯನ್ನು ಹಾಕಿ ಕಲಶವನ್ನಿಟ್ಟು ಪರಿಶುದ್ಧ ನೀರನ್ನು ತುಂಬಿಸಿ ಅರಿಶಿನ ಕುಂಕುಮ ಗಂಗಾಜಲ ಒಂದು 5 ರೂಪೀಸ್ ಅಥವಾ ಒಂದು ಬೆಳ್ಳಿಯ ನಾಣ್ಯವನ್ನು ಹಾಕಿ ಕೊನೆಯದಾಗಿ ಹೂ ಮತ್ತು ಅಕ್ಷತೆ ಸಂಕಲ್ಪ ಮಾಡಿಕೊಂಡು ಅದರೊಳಗೆ ಹಾಕಿ 5 ವಿಳೆದೆಲೆಯನ್ನು ಇಟ್ಟು ಹೋದ ಅಮಾವಾಸ್ಯೆಗೆ ಇಟ್ಟಿದ್ದ ಕಾಯಿಯನ್ನೇ ನೀವು ಶುದ್ಧಿ ಮಾಡಿಕೊಂಡು ಅರಿಶಿನ ಕುಂಕುಮವನ್ನು ಹಚ್ಚಿ ಅದಕ್ಕಿಟ್ಟು ನಂತರ 2 ಗೆಜ್ಜೆ ವಸ್ತುವನ್ನು ಹಾಕಿ ಮಾಂಗಲ್ಯವನ್ನು ಹಾಕಿ ನೀವು ಬೆಳ್ಳಿ ಬಂಗಾರ ತಾಳಿ ಸಹ ನೀವು ಬಳಸ್ಬೋದು, ಇಲ್ಲಾಂದರೆ ಅರಿಶಿನ ಕೊಂಬಿನ ಮಾಡಿದಂಥ ಸಹ ಹಾಕ್ಕೋಬಹುದು. ಆಮೇಲೆ ನಿಮ್ಮ ಮನೆಯಲ್ಲಿ ಮುಖಪದ್ಮ ಇರುವಂಥ ಒಂದು ಪದ್ಧತಿ ಇದ್ದರೆ ಅದನ್ನು ಸಹ ಇಟ್ಟು ನೀವು ಪೂಜೆಯನ್ನು ಮಾಡ್ಕೋಬಹುದು. ಹಾಗೆಯೇ ಹೂಗಳಿಂದ ಅಲಂಕಾರ ಮಾಡ್ಕೊಳ್ಳಿ. ಬಾಬಾರವರ ವಿಗ್ರಹವನ್ನು ಸಹ ಇಟ್ಟಿದ್ದೇನೆ ಪಕ್ಕದಲ್ಲಿ. ಒಂದು ಕಾಯಿನ ಸಹ ಸಂಕಲ್ಪ ಮಾಡಿಕೊಂಡು ಪಕ್ಕದಲ್ಲೇ ಇಟ್ಟಿದ್ದೆ. ಹಾಗೆ ಅದು ದೀಪವನ್ನು ಸಹ ಹಚ್ಚುತ್ತಿದ್ದೇನೆ. ಇದು ನಾನು ನಿಮಗೆ ಈಗ ತಿಳಿಸ್ಕೊಟ್ಟಿದ್ದರಿಂದ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ಪೂಜೆ ಆಗೋದ್ರಿಂದ ನೀವು ನೋಡ್ತಾ ಇರ್ಬೋದು. ಕಲಸದ ಕೆಳಭಾಗದಲ್ಲಿ ಒಂದು ಪ್ಲೇಟ್ ಮೇಲೆ ಅಕ್ಕಿಯನ್ನು ಹಾಕಿ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿಯ ಒಂದು ವಿಗ್ರಹವನ್ನು ಇಟ್ಟು ಹೂಗಳಿಂದ ಅಲಂಕಾರ ಮಾಡ್ಕೊಂಡಿದ್ದೇನೆ. ಹಾಗೆ 2 ಗೆಜ್ಜೆ ವಸ್ತ್ರ ಸಹ ಹಾಕಿದ್ದೇನೆ. ಹಾಗೆ ಶ್ರೀಚಕ್ರವನ್ನು ಸಹ ಇಟ್ಟಿದ್ದೇನೆ. ಹಾಗೆಯೇ ನೀವು ತುಳಸಿ ದಳಗಳಿಂದ ಸಹ ನೀವು ಒಂದು ಅಲಂಕಾರವನ್ನು ಮಾಡಿ, ಅದು ಸಹ ತುಂಬಾ ಒಂದು ಒಳ್ಳೆಯದು. ಹಾಗೆಯೇ ದೀಪಾರಾಧನೆ ಅನ್ನೋದಾದರೆ ವಿಶೇಷವಾಗಿ ಮುತ್ಯಾಲ ಆರತಿ ಅಂತ ಕೊಡ್ತಾ ಇದ್ದೇನೆ. ಈಗಾಗಲೇ ನನಗೆ ಅದು 2 ವರ್ಷದ ಹಿಂದೆ ಏಕಾದಶಿಗೆ, ವೈಕುಂಠ ಏಕಾದಶಿಗೆ ತಿಳಿಸ್ಕೊಟ್ಟಿದ್ದೆ. ಅದೇ ರೀತಿಯನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಒಂದು ಪ್ಲೇಟ್ ಮೇಲೆ ಅಕ್ಕಿ ಹಾಕಿ 2 ವಿಳೆದೆಲೆ ಇಟ್ಟು ನಾಮ ಬರೆದು ಮತ್ತೊಂದು ಪ್ಲೇಟನ್ನು ಇಟ್ಟು ಮುತ್ತುಗಳನ್ನು ಹಾಕಿ ಒಂದು ಬೆಳ್ಳಿ ದೀಪದಲ್ಲಿ ತುಪ್ಪದ ದೀಪವನ್ನು ಹಚ್ಚುತ್ತಿದ್ದೇನೆ. ಅಷ್ಟೇ ನನಗೆ ತಿಳಿಸ್ಕೊಟ್ಟಿರುವಂಥದ್ದು. ಹಾಗೆ 2 ಎಕ್ಸ್ಟ್ರಾಗೆ 2 ತುಪ್ಪದ ದೀಪವನ್ನು ಸಹ ಹಚ್ಚುತ್ತಿದ್ದೇನೆ ಮಣ್ಣಿನ ದೀಪದಲ್ಲಿ, ನೀವು ನೋಡ್ತಾ ಇರ್ಬೋದು. ಹಾಗೆ ಕಾಮಾಕ್ಷಿ ದೀಪಾರಾಧನೆ ಸಹ ಮಾಡಿಕೊಂಡಿದ್ದೇನೆ. ಹಾಗೆಯೇ ಹಣ್ಣುಗಳು, ತಾಂಬೂಲ, ಹಾಗೆಯೇ ಇದು ಹುಣ್ಣಿಮೆ ಆಗಿರೋದ್ರಿಂದ ನಾವು ಸಿಹಿ ಸಜ್ಜಿಗೆಯನ್ನು ಮಾಡುವಂಥ ಪ್ರಸಾದಕ್ಕೆ ನೀವು ಪೊಂಗಲ್ ಸಹ ಮಾಡ್ಕೋಬೋದು. ಯಾಕೆಂದರೆ ಧನುರ್ಮಾಸ ಸಹ ಆಗಿರೋದ್ರಿಂದ ಪೊಂಗಲ್ ಮಾಡಿದ್ದು ಸಹ ತುಂಬಾ ಶ್ರೇಷ್ಠವಾಗಿರುವಂಥದ್ದು. ಒಂದು ಪುಟ್ಟದಾಗಿರುವಂಥ ಪ್ಲೇಟನ್ನು ಸಹ ಇಟ್ಟಿದ್ದೇನೆ, ಕುಂಕುಮ ಹಚ್ಚಿದ್ದೇನೆ ಮಾಡಲಿಕ್ಕೋಸ್ಕರ ಅಂತ. ನೀವು ಸತ್ಯನಾರಾಯಣ ಸ್ವಾಮಿ ಫೋಟೋವನ್ನು ಸಹ ಇಟ್ಟು ನೀವು ಪೂಜೆ ಮಾಡ್ಕೋಬಹುದು. ನಾನು ನಿಮಗೆ ಅದನ್ನು ಇಟ್ಟು ತಿಳಿಸ್ಕೊಟ್ಟಿಲ್ಲ. ಬರೀ ನಾನು ನಿಮಗೆ ಒಂದು ವೆಂಕಟೇಶ್ವರ ಸ್ವಾಮಿ ಮತ್ತು ಲಕ್ಷ್ಮೀ ಫೋಟೋವನ್ನು ಇಟ್ಟು ತಿಳಿಸ್ಕೊಟ್ಟಿದ್ದೇನೆ. ನೀವು ಸತ್ಯನಾರಾಯಣ ಸ್ವಾಮಿ ಪೂಜೆ ಮಾಡುವುದಾದರೆ ಸಪ್ರೇಟಾಗಿ ಸತ್ಯನಾರಾಯಣ ಸ್ವಾಮಿ ಫೋಟೋ ಹಾಗೆಯೇ ಸತ್ಯನಾರಾಯಣ ಸ್ವಾಮಿ ಕಲಶ ಅಂತ ಸಹ ನೀವು ಸಪ್ರೇಟಾಗಿಯೇ ನೀವು ಇಟ್ಟು ಪೂಜೆ ಮಾಡಬೇಕಾಗಿರುವಂಥದ್ದು. ಇದೇ ಕಲಶಕ್ಕೆ ಪೂಜೆ ಮಾಡೋದು ಬರುವುದಿಲ್ಲ. ಯಾಕಂದರೆ
ಇದು ನಮ್ಮ ಮನೆಯವರ ಕೆಲಸ ಆಗಿರುವಂಥದ್ದು, ಹಾಗೆಯೇ ಹುಣ್ಣಿಮೆ ಪೂಜೆ ಸಹ ಆಗಿರುವಂಥದ್ದು. ನೀವು ಸರಳವಾಗಿ ನಾವು ಮಾಡುವುದಾದರೆ ಇದೇ ಕಲಸದ ಪಕ್ಕದಲ್ಲೇ ಸರಳವಾಗಿ ಹುಣ್ಣಿಮೆಯ ಪೂಜೆ ಅಂತ ನೀವು ಸತ್ಯನಾರಾಯಣ ಸ್ವಾಮಿ ಫೋಟೋವನ್ನಿಟ್ಟು ಕಟ್ಟೆಯನ್ನು ಓದ್ಕೊಂಡು ನೀವು ಪ್ರಸಾದನಿಟ್ಟು ನೀವು ಪೂಜೆಯನ್ನು ಮಾಡ್ಕೋಬೋದು. ಆ ಥರ ಸಹ ಮಾಡ್ಬೋದು. ನೀವು ಊದಿನ ಕಡ್ಡಿಯನ್ನು ಬೇಗ ಧೂಪವನ್ನು ಹಾಕಿ ಸಾಂಬ್ರಾಣಿ ಧೂಪನ ಸಹ ನಾವು ಹಾಕಬೇಕು. ಲಕ್ಷ್ಮಿಗೆ ತುಂಬಾ ಪ್ರಿಯವಾಗಿರುವಂಥದ್ದು. ನಂತರದಲ್ಲಿ ನಮಗೆ ಅಷ್ಟೋತ್ತರ ನಾವು ಹೇಳ್ಕೋಬೇಕು. ಅಷ್ಟೋತ್ತರ ಅನ್ನೋದಾದರೆ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ಅಷ್ಟೋತ್ತರ ಹೇಳ್ಕೊಂಡು ಕುಂಕುಮಾರ್ಚನೆ ಮಾಡಿ, ಮತ್ತು ನೀವು ವಿಶೇಷ ರೀತಿಯ ದೀಪಾರಾಧನೆ, ನೀವು ಬೆಲ್ಲದ ದೀಪಾರಾಧನೆ ಮಾಡ್ಬೋದು. ಕಾಮಾಕ್ಷಿ ದೀಪವನ್ನು ಸಹ ನೀವು ಹಚ್ಚಿ, ಹಾಗೆಯೇ ಇದು ಮುತ್ಯಾಲ ಆರತಿ ವಿಶೇಷವಾಗಿಯೇ ಮಾಡುವಂಥ ಇದನ್ನು ಮಾಡಿಕೊಂಡು ನಂತರದಲ್ಲಿ ಕಾಯನ್ನು ಒಡೆದು ಮಂಗಳಾರತಿಯನ್ನು ಮಾಡಿಕೊಳ್ಳಿ. ಇಷ್ಟು ನೀವು ಈ ಬನದ ಹುಣ್ಣಿಮೆ ಅಥವಾ ಬನಶಂಕರಿ ಹುಣ್ಣಿಮೆಯನ್ನು ಪೂಜೆಯನ್ನು ಮಾಡ್ಕೋಬೇಕಾಗಿರುವಂಥದ್ದು. ಶನಿವಾರ ನೀವು ಬೆಳಿಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡಿಕೊಂಡ್ರೆ ತುಂಬ ವಿಶೇಷವಾಗಿರುವಂಥದ್ದು. ಯಾಕೆಂದರೆ ಇದು ನಮಗೆ ಧನುರ್ಮಾಸ ಸಹ ಆಗಿರೋದ್ರಿಂದ ತುಂಬ ಒಳ್ಳೆಯದು. ಇಲ್ಲಾಂದರೆ ನಂತರದಲ್ಲಿ ಸಹ ನೀವು ಒಂದು 10 ಗಂಟೆ ಒಳಗಡೆ ನೀವು ರಾವು ಕಾಲ ಬರುವ ಮುಂಚೆನೇ ನೀವು ಮಾಡ್ಕೋಬಹುದು. ನೋಡಿದ್ರೆ ಫ್ರೆಂಡ್ಸ್, ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಪುಷ್ಯ ಮಾಸದಲ್ಲಿ ಬರುವಂಥ ವಿಶೇಷವಾದ ಬನದ ಹುಣ್ಣಿಮೆ ಅಥವಾ ಬನಶಂಕರಿ ಹುಣ್ಣಿಮೆಯ ಸಂಪೂರ್ಣವಾದ ಒಂದು ಪೂಜಾ ವಿಧಾನ ತಿಳಿಸ್ಕೊಟ್ಟಿದ್ದೇನೆ. ಎಲ್ಲರಿಗೂ ಇಷ್ಟವಾಗಿದೆ ಭಾವಿಸಿದ್ರೆ ಇಷ್ಟವಾದ ಲೈಕ್ ಮಾಡಿ, ಶೇರ್, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.